ಯವ್ವ ಯವ್ವ ಯಾರ ಕರೆಕತ್ತಾರ ನೋಡ ಬಂಗಾರಕ್ಕ. ಇವ ನಾವು ಹೋಗ್ಬೇಕ ಏನು? ಇನ್ನು ಈಗರ ಬಂದೇವಿ ಶಿವ ಅಂತ ಹೇಳಿ ಇನ್ನ ಬಾಯಾಗ ಮಾತುಗಳು ಹಂಗ ಅದಾವು. ಈಗ ಮತ್ತೆ ಯಾರ ಬಂದ್ರು ಯವ್ವ ಯವ್ವ ಅಂತ. ಯಾರು ನಿಡಿಸ್ಕೊಳ್ಳೋರು ಏನಾರು ಬಂದಾರ ನೋಡ ಇವ. ಏ ಯಾರು ಮುಂದಕ್ಕೆ ಹೋಗ್ರಿ. ಯಾರು ಯವ್ವ ಯವ್ವ ಅಂತ ನಾನು ಕರೀತಿರಲ್ಲ, ಹೋರಿ ಮುಂದಕ್ಕೆ ಹೋರಿ. ಯವ್ ಬೇ ನಾನು ಚೇತನ. ಬಂಗಾರಕ್ಕ ಚೇತು ಬಂದಾನಲ್ಲ, ಕರಿ ಒಳಗ. ಇದಕ್ಕೆ ಬಂದಾನ ಏನ ಪಾಪ ಸೋತ್ ಬಂದಾನ ಕರಿ. ನಾನು ಅವ್ನ ಒಳಗೆ ಕರೀದ? ಕರೆಯಂಗಿಲ್ಲ ನಾನು. ಈಗ ಹೇಂತಿ ತವ್ರ ಮನೆಗೆ ಶಟ್ಕೊಂಡು ಅದಕ್ಕೆ ಬಂದಾನ. ಈಗ 50,000 ರೂಪಾಯಿ ಕೊಟ್ಟರೆ ಬರ್ತೀನಿ ಅನ್ನಕತ್ತಾಳಂತಲ್ಲ ಆಕಿ. ಅದಕ್ಕೆ ಕೇಳಕ್ಕೆ ಬಂದಿರಬೇಕು. ನಾನು ಕರೆಯಂಗಿಲ್ಲ ಒಳಗೆ. ಯವ್ ಬೇ ಸ್ವಲ್ಪ ಕೆಲಸ ಐತಿ, ಮಾತಾಡೋದೈತಿ, ಕಡಿಗೆ ಹೊರಗರ ಬರ್ರಿ. ಚೇತು ಅಲ್ಲೇ ನಿಂದ್ರಪ್ಪ, ಬರ್ತೇವಿ. ಬಂಗಾರಕ್ಕ ಏನಂತೇಳಿ ಕೇಳು ನಡಿ. ಗೌಡ್ರ ಇದ್ರು ಗೌಡ್ರನಾರ ಕರಿ ಹೊರಗೆ ಹೋಗಿ ಕೇಳ್ಕೊಂಡ್ರ ಬರ್ತಾರ. ರೀ ಬರೀಲಿ. ಯಾರ ಬಂದಾರ ನೋಡ್ರಿ, ನಮಗೆ ಗೊತ್ತಿಲ್ಲ. ಯಾರ ಏನೋ ಮಾತಾಡ್ಬೇಕಂತ ಬರೀಲಿ. ಯಾರವರು ಬಂದವರು? ಗೌಡ್ರ ಚೇತನ್ ಬಂದಾನ್ರಿ. ಹೊರಗೆ ನಿಂತಾನ. ಏನೋ ಮಾತಾಡ್ಬೇಕಂತ ಬಂಗಾರಕ್ಕನ ಕರೆದ್ರು ಒಲ್ಲೆನಕತ್ತಾಳಕಿ. ನೀವಾರ ಹೋಗಿ ಕೇಳ್ರಿ. ನಾನ್ರೆ ನಾನು ಹಿಂತಿ ಬಿಟ್ಟು ಯಾಕಂದ್ರೆ ನನ್ನ ಮನಸ್ಸು ಜಲ್ದಿ ಕರಗಿ ಬಿಡ್ತೈತಿ. ಅವ ಏನಾರ ಸಪ್ಪಗೆ ಮಾಡಿ ಏನಾರು ಹೇಳಿದ್ನಂದ್ರೆ ನಾನು ಅದಕ್ಕೆ ಒಪ್ಕೊಂಡ್ಬಿಡ್ತೀನಿ. ನಾನು ಅಂತೂ ಹೋಗಂಗಿಲ್ಲ. ನಾನು ಹೆಂಡತಿ ಮುಂದೆ ಇರಬೇಕು ಅಂದ್ರೆ ನಾನು ಹೋಗ್ತೀನಿ, ಇಲ್ಲಿಕಂದ್ರೆ ಹೋಗಂಗಿಲ್ಲ. ಏನಂತ ಕೇಳ್ರಿ. ಒಲ್ಲೆ ಅಂದ್ರೆ ಸುಮ್ಮನೆ ನಿಂದ್ರಿ. ನಾನು ಬರಬೇಕು ಅಂದ್ರೆ ನಡೆಯಂಗಿಲ್ಲ. ನಾನು ಅವನ ಜೊತೆ ಮಾತಾಡಂಗಿಲ್ಲ. ಅವ್ನು ಮಾರಿ ನೋಡಕ್ಕೂ ನನಗೆ ಇಷ್ಟ ಆಗಂಗಿಲ್ಲ. ಏನೇನು ಒಂದೊಂದು ಮಾಡ್ಯಾನ ನಾವ. ಮನಸ್ಸು ಕಲ್ಲಾಗೈತೆ ನಂದು. ಅತ್ತೀರ ಏನಾದ್ರಿ? ಯಾಕೆ ಬಾಯ್ ಮಾಡಕತ್ತೀರಿ? ಏನೂ ಇಲ್ವಾ. ಯಾರ ಹೊರಗೆ ಬಂದು ನಿಂತಾರ ಕರೆಯಕತ್ತಿದ್ರು, ನಾವು ಹೋಗಂಗಿಲ್ಲ ಅಂತ ಹೇಳಕತ್ತಿದ್ ನೋಡು ಅಷ್ಟೇ. ಯಾರು ನೀವು ಬಂದವರು? ವೈನೀರ ನಾನು ರೀ ಚೇತನ. ಸ್ವಲ್ಪ ಅಪ್ಪ ಅವನ ಜೊತೆ ಮಾತಾಡಬೇಕು, ಹೊರಗೆ ಕರಿತೀರಿ? ಇಲ್ಲಿ ಯಾರಿಗೆ ಅಪ್ಪ ಅವ್ವ ಇಲ್ಲ. ನನ್ನ ಮಗ ಒಬ್ಬನಾದನ. ಅವ ಪೆಕಟೇರಿ ಕಟ್ಟಕ್ಕೆ ಹೋಗ್ಯಾನ. ಏನು ಇಲ್ಲಿ ಯಾರೂ ಇಲ್ಲ, ಮುಂದಕ್ಕೆ ಹೋರಿ. ಅತ್ತೀರ ಇದು ಒಂದು ಸರಿ ಏನಂತ ಹೇಳಿ ಮಾತಾಡಿ ಕೇಳ್ರಿ. ಪಾಪ ಯಾಕೆ ಅಲ್ಲಿಂದ ಬಂದಾನ, ಇಷ್ಟು ದಿನ ಬರ್ಲಾರ್ದ ಇವತ್ತು ಬಂದಾನಂದ್ರೆ ಏನೋ ಭಾಳ ಸಮಸ್ಯೆನೇ ಇರಬೇಕು. ಅದಕ್ಕೆ ಬಂದಾನ. ಬರ್ರಿ ನಾನು ಬರ್ತೀನಿ. ಏನಂತ ಹೇಳಿ ಕೇಳೋಣಂತ. ನೀವು ಯಾರು ಮಾತಾಡಬೇಡಿ, ನಾನು ಮಾತಾಡ್ತೀನಿ. ಯವ್ವ ನನ್ನ ತಪ್ಪಾತು ಯವ್ವ, ನನ್ನ ತಪ್ಪಾತು ಯಪ್ಪ, ನನ್ನ ತಪ್ಪಾತು. ಭಾಳ ನೊಂದು ಬಂದೀನಿ ಯವ್ವ, ನನಗೆ ಕ್ಷಮಿಸ್ಬೇ. ಈ ನಿನ್ನ ಮಗನ ಕ್ಷಮಿಸು. ತಿಳುವಳಿಕೆ ಇಲ್ಲಾರ್ದ ಏನೇನೋ ತಪ್ಪು ಮಾಡಿಬಿಟ್ಟೆ, ನಿಮ್ಮ ಮಾತು ಕೇಳಾರ್ದ ಯವ್ವ, ನನಗೆ ಕ್ಷಮಿಸ್ಬೇ ಯವ್ವ. ಸರಿ, ನನ್ನ ಕಾಲ ಮುಟ್ಟಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಸರಿ, ಯಾರು ನೀನು? ನನಗೆ ಯವ್ವ ಅಂತ ಕರೆಯಕ್ಕೆ ಬಂದಿಲ್ಲ. ಯಾರು ನೀನು? ಹೆಂತ ಬೇಕಂತೇಳಿ ಹೋದವರೆಲ್ಲ ಹೊಳ್ಳಿ ನಮ್ಮ ಮನೆ ಹೊಸ್ತಿ ತುಳಿಬಾರ್ದು. ನಾಚಿಗೆ ಮಾನ ಮರ್ಯಾದೆ ಇದ್ದವರು. ಯಪ್ಪ ನೀನಾರು ಹೇಳ ಹೋಗ ಯಪ್ಪ, ನೀನು ನಂಗೆ ಕ್ಷಮಿಸ್ಬಿಡಿಯಪ್ಪ. ಯಪ್ಪ ನಾನು ಭಾಳ ದೊಡ್ಡ ತಪ್ಪೆ ಮಾಡಿನ ಯಪ್ಪ. ಯಪ್ಪ ನೋಡ್ಯಪ್ಪ, ಇದು ಒಂದು ಸಾರಿ ನಂಗೆ ಕ್ಷಮೆ ಕೊಡು. ವೈನಿಯರ ನೀವರ ಹೇಳ್ರಿ. ಎದ್ದೇಳ್ರಿ ಚೇತನ್ ಅವ್ರಿ, ಹಂಗೆಲ್ಲ ಇದನ್ನ ಮಾಡಬಾರ್ದು. ಎದ್ದೇಳ್ರಿ, ಎಲ್ಲರೂ ನೋಡಕತ್ತಾರ. ಎದ್ದೇಳ್ರಿ, ಮೊದಲು ಸೀದಾ ನಿಂತು ಮಾತಾಡ್ರಿ. ಏನೇನಾತ ಅನ್ನೋದು ಹೇಳ್ರಿ. ಏನಾಯ್ತು ಚೇತನ್ ಅವ್ರೆ? ಏನಾಯ್ತು ಹೇಳ್ರಿ. ಏನಾಗುತ್ತ ಅದ ಆಗಿರುತ್ತ. ಆಕಿ ರಾಧವ್ವ 50,000 ರೂಪಾಯಿ ಕೊಟ್ರನ ಬರ್ತಾಳಂತ. ಅದಕ್ಕೆ ಹೋಗಿ ಕುಂತಾಳಲ್ಲಿ. ಅವ್ರ ಅಮ್ಮನ ಮನ್ಯಾಗ ಕುಂತಾಳ. ಅದಕ್ಕೆ ಬಂದಾನ ಚೇತನ ಪಾಪ. ಹೌದ್ರಿ ವೈನಿಯರ, ನಾನು ಹೆಂಡ್ತಿ 50,000 ರೂಪಾಯಿ ಕೊಟ್ಟರೆ ನಮ್ಮ ಮನೆಗೆ ಬರ್ತೀನಿ. ಇಲ್ಲಿಕಂದ್ರೆ ಬರಂಗಿಲ್ಲ. ನನಗೆ ಈಗ 1 ಲಕ್ಷ ಬೇಕು ಅರ್ಬಿ ತೊಗೊಳಕ್ಕೆ. ಅದಕ್ಕೆ ಎಲ್ಲ ಸೇರಿ ನನಗೆ 1 ಲಕ್ಷ ರೂಪಾಯಿ ಮುಂದಿಟ್ರೆ ನಾ ಬರ್ತೀನಿ. ಇಲ್ಲಿಕಂದ್ರೆ ಬರಂಗಿಲ್ಲ ನಾ ಕತ್ತಾಳ. ನಾ ಏನು ಮಾಡಲಿ ಯಪ್ಪ, ನನ್ನ ಕಡೆ ರೊಕ್ಕಿಲ್ಲ. ಸಾಲ ಮಾಡ್ಕೊಂಡಿನಿ, ಮೈ ತುಂಬ ಸಾಲ ಐತಿ. ಈಗ ಅಂಗಡಿನೂ ಕೊಟ್ಟೆ, ಈಗ ರೊಕ್ಕಿಲ್ಲ ನನ್ನ ಹತ್ರ. ಏಟೇಟೂ ನನ್ನ ಕಡೆ ರೊಕ್ಕಿಲ್ಲ. ನಾ ಏನು ಮಾಡಲಿ, ನನಗೆ ದಿಕ್ಕ ತೋಚವಲ್ತು ಯಪ್ಪ. ನೀವ ನನಗೆ ದಾರಿ ತೋರಿಸ್ಬೇಕು ಯವ್ವ. ಯಾರು ನಿಮ್ಮವ್ವ? ಹೆಂತಿ ಬೇಕಂತೇಳಿ ಹೆಂತಿ ಸರ್ ಹಿಡ್ಕೊಂಡು ಹೋದಿ. ಅವಾಗ ಅವ್ವ ಅಪ್ಪ ನೆನಪಾಲಿಲ್ಲ ನಿನಗೆ? ಈಗ ತವ್ರ ಮನೆಗೆ ಹೆಂತಿ ತವ್ರ ಮನೆಗೆ ಹೋಗ್ಯಾಳ ಅಂತೇಳಿ ಅಳ್ಕೋತ ಬಂದಿಲ್ಲಿ ಹೆಂಗಸ್ರ ಥರ ಬಂದು ನಿಂತಿಯಲ್ಲ, ನಾಚಿ ಬರಂಗಿಲ್ಲ ನಿನಗೆ? ಹೋಗು. ಏನಾರ ಕಿಡ್ನಿ ಮಾರಿ ಕೊಡು, ಕಿಡ್ನಿನ. ಅದನ್ನಾರ ಮಾರಿ ಕೊಡು. ನೀನು ಹೆಂತಿಗೆ ಚೈನಿ ಮಾಡಕ್ ಬೇಕು, ಹೋಗಿ ಕೊಡು. ಯಾಕಂದಕಿ ಅದಕ್ಕೆ ಇದಕ್ಕೆ ಪಾಪ ಮಕ್ಕ ತಿಕ್ಕಿಸ್ಕೊಳ್ಳೋದು, ಹುಬ್ಬು ಕಿತ್ಕೊಳ್ಳೋದು, ತುಟಿಗೆ ಬಣ್ಣ ಬಡ್ಕೊಳ್ಳೋದು, ಕೈಗೆ ಬಣ್ಣ ಬಡ್ಕೊಳ್ಳೋದು, ಇಂಥದಕ್ಕೆಲ್ಲ ಬೇಕಲ್ಲಪ್ಪ ನಿನ್ನ ಹೆಂತಿಗೆ. ಎದಕ್ಕೆ ನಿಂದಿರ್ತಾಳೆ ಯಾರಿಗೆ ಗೊತ್ತು? ಏನು ಸಿನಿಮಾದಾಗ ಸೇರಕ್ಕೆ ರೆಡಿಯಾಗ್ಯಾಳ ಏನ ಯಾರಿಗೆ ಗೊತ್ತು? ಹೌದಿಲ್ಲ? ಆಕಿ ದೊಡ್ಡ ಶ್ರೀಮಂತರ ಮಗಳು ಬಂದಾಳ. ಮತ್ತು ಆಕಿನ ತಕ್ಕ ಖರ್ಚು ಮಾಡ್ಬೇಕಪ್ಪ ನೀನು. ಹೋಗು. ಏನಾರ ಒಂದು ಕಿಡ್ನಿಯಾರ ಕೊಡು, ಇಲ್ಲಿಕಂದ್ ಲಿವರಾರ ಕೊಡು. ಏನಾರ ಕೊಟ್ಟು ಕರ್ಕೊಂಬಾ ನಿನ್ನ ಹೆಂತಿನ ಪಾಪ. ಯವ್ವ ಹಂಗೆ ಅನ್ಬೇಡ್ಬೇ. ನಾ ಈಗ ಏನು ಮಾಡಲಿ ಹೇಳು? ಆಕಿನ ಕರ್ಕೊಂಬರ್ಲೇ ಬಿಡ್ಲೆ ನನಗೇನು ಗೊತ್ತಾಗತ್ತಿಲ್ಲ. ಆಕಿನ ಬರ್ಬೇಕಂದ್ರೆ ಆಕಿಗೆ ಇಷ್ಟು ರೊಕ್ಕ ಕೊಟ್ಟರೆ ಆಕಿ ಬರ್ತಾಳೆ, ಇಲ್ಲಿಕಂಬ ಬರಂಗಿಲ್ಲ. ಇನ್ನೂ ಒಂದು ಏನು ಗೊತ್ತನುಬೇ, ಹೊಟ್ಲೆ ಆಗಿದ್ಲು ಅದನ್ನು ತೆಗೆಸ್ಕೊಂಡಾಳ.
ಆಕಿ ಭಾಳ ಇದು ಮಾಡಕತ್ತಾಳ್ವೆ, ನನಗೆ ಆಕಿನ ಜೊತೆ ಜೀವನ ಮಾಡೋದು ಆಗಕತ್ತಿಲ್ವೇ ಯವ್ವ, ನನಗೆ ಆಗಕತ್ತಿಲ್ಲ, ಅದಕ್ಕೆ ಬಂದೀನಿ ಯವ್ವ. ನನ್ನ ಕರ್ಕೋವೆ, ನನಗೆ ಆಕಿ ಬ್ಯಾಡ ನನಗೆ. ನಾ ಏನಾರ ಒಂದು ಕೆಲಸ ಮಾಡಿ ಇಲ್ಲೇ ಹೊಲ್ದ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ, ಒಂದು ತೂತು ಊಟ ಹಾಕ್ರಿ ಸಾಕು, ನನಗೆ ಆಕಿ ಬ್ಯಾಡವೇ ಯವ್ವ. ನನಗೆ ಆಕಿ ನೀವು ಖರ್ಚು ಮಾಡೋದು, ಆಕಿನ ಜೊತೆ ಇರೋದು, ಆಕಿ ಮಾತಾಡೋ ರೀತಿ ಎಲ್ಲ ಬದಲಾಗೈತ್ವೆ ಯವ್ವ. ಆಕಿ ಮೊದ್ಲಿಂಗೈತೆ ಇಲ್ಲ. ನಾ ಏನೋ ಬಡವ್ರ ಹುಡುಗಿ ಭಾಳ ಚಲೋ ಅದಾಳ, ಮೋಸ ಮಾಡಬಾರ್ದಂತ ಓದಿನ ಬೇ ಯವ್ವ, ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಯವ್ವ, ನನಗೆ ಕ್ಷಮಿಸ್ಬೇ. ನೋಡಪ್ಪ, ಇಷ್ಟಪಟ್ಟು ಹಾಂ ಆಕಿನ ಬೇಕಂತ ಹೇಳಿ ಹೋಗಿ ರಿಜಿಸ್ಟ್ರ ಲಗ್ನನೂ ಆಗಿ ಈಗ ಆಕಿ ಬ್ಯಾಡ ಅಂದ್ರೆ ಹೆಂಗೆ ನಡಿತೈತೆಪ್ಪ? ಹಾಂ ಹೇಳಿ, ನೀನ ಹೇಳು. ಈಗ ಬ್ಯಾಡ ಅಂದ್ರೆ ನಡಿತೈತೇನ? ಆಕಿ ಏನಾರ ಬ್ಯಾಡ ಅಂತ ಹೇಳಿಲ್ಲ ನಿನಗೆ? ಹಾಂ ಈಗ ನೀ ಬ್ಯಾಡ ಅಂದ್ರೆ ತಪ್ಪಾಗುತ್ತೆ, ಆಕಿ ಏನಾರ ಬ್ಯಾಡ ಅಂದ್ಲನ? ಯಪ್ಪ, ಇವತ್ತು ಹೋಗಿ ಕೊಟ್ರೆ 50,000 ಕೊಡಬೇಕು, ನಾಳೆಗೆ ಹೋದ್ರೆ 1,00,000, ನಾಡ್ದು ಹೋದ್ರೆ 2,00,000, ಹಿಂಗೈತಿ ಅಪ್ಪ ಆಕಿನ ಡಿಮ್ಯಾಂಡು. ಅಷ್ಟು ಕೊಟ್ರನ ಆಕಿ ಬರ್ತಾಳಂತ. ಅದು ಕ್ಲಬ್ನಾಗ ಸೇರ್ಕೋತಾಳಂತ, ಮೆಂಬರ್ ಹಾಕ್ಕಾಳಂತ, ಅದಕ್ಕೆ ರೊಕ್ಕ ಕಟ್ಬೇಕಂತ. ಆಕಿ ಸಿಟಿಗೆ ಅಡ್ಡಾಡ್ತಾಳಂತ ಯಪ್ಪ. ಇಷ್ಟೆಲ್ಲ ಅದಾವ ಯಪ್ಪ ಆಕಿನ ಮನಸ್ಸಿನಾಗ. ಒಟ್ಟು ಆಕಿ ಸಂಸಾರ ಕಡೆ ಲಭ್ಯನೇ ಇಲ್ಲ. ಆಕಿ ಏನು ಮಾಡಕ್ಕೆ ಹೊಂಟಾಳ ನನಗೆ ಗೊತ್ತಾಗತ್ತಿಲ್ಲಪ್ಪ. ನನಗೆ ಸಾಕಪ್ಪ, ಆಕಿನ ಸವಾಸ ಸಾಕು, ನನಗೆ ಆಗಕತ್ತಿಲ್ಲ. ನನಗೆ ಒಂದಿಷ್ಟು ದಿನ ನನ್ನ ನೆಮ್ಮದಿಯಿಂದ ಒಂದೀಟು ನಿಮ್ಮ ಜೊತೆ ಇರ್ತೀನಿ ಅಪ್ಪ, ನನಗೆ ಆಗಕತ್ತಿಲ್ಲಪ್ಪ. ಆ ಮನೆ ಕೀಲಿ ಹಾಕೊಂಬಂದೀನಿ, ನೋಡಪ್ಪ ನನ್ನ ಕರ್ಕೋರಿ ಪ್ಲೀಸ್ ಯವ್ವ. ಪೈನಿಯರ ನೀವರ ಹೇಳ್ರಿ ನಮ್ಮ ಅವ್ಗೆ. ಡಿಮುಂಡ್ ಇಡಕತ್ತಾಳ ನಿನ್ನ ಮುಂದಕ್ಕೆ. 50,000 ಲಕ್ಷ ಅಂಥವ್ರಿಗೆ ಬೇರೆನೇ ಅಂತಾರ ನಮ್ಮ ಊರಾಗ. ಏನ್ ಲೇಸಿ ಏನಂತಾರ ಅದಕ್ಕೆ ಹೇಳಿ ನೋಡೋಣ. ಯವ್ವ ಏನ್ಯಾಕ ಅನ್ಲಿ ಬಿಡು, ಪಾಪ ಮನ್ಸಿಗೆ ಬೇಸರ ಮಾಡ್ಕೊತಾನ ಚೇತನ. ಇಲ್ಲಿ ಬಿಡು ಬಂಗಾರಕ್ಕ. ಯವ್ವ ಅದಕ್ಕೆ ಗಳಸಕ್ ನಿಂತಿರ್ತಾರಲ್ಲ ಅಂಥವ್ರಿಗೆ ಅಂತಾರ ನೋಡು. ಗಳಸಕ್ಕಿ ಅದಕ್ಕೆ ಡಿಮುಂಡ್ ಇಡ್ತಾಳ ಅಂತ ಹೇಳಿ ಅಂತಾರ. ಗೊತ್ತಾತ ಅಂದ್ರೆ ಶ್ರೀಮಂತರ ಹುಡುಗ ಸಿಕ್ಕಾನಂತಂದು ಲಗ್ನ ಆಗಿ ನಿನ್ನ ತಲೆ ಬೋಳ್ಸಕ ನಿಂತಿದ್ಲ ನಕ್ಕಿ. ಅಂದ್ರೆ ನಿನ್ನ ಜೊತೆ ಸಂಸಾರ ಮಾಡಾಕಿ ಲಗ್ನ ಆಗಿಲ್ಲ, ಇಂಥದ್ದು ಮಾಡ್ಕೊತ ಅಡ್ಡಾಡಕ್ಕೆ ಲಗ್ನ ಹೇಳಾಕಿ ನಿನ್ನ, ಹೌದಿಲ್ಲ? ಕರೆ ಹೇಳ. ಹೌದು ಬೇ, ಆಕಿ ನೀ ಶ್ರೀಮಂತದಿ ಅಂತ ನಾನು ಲಗ್ನ ಆಗೀನಿ. ಇಲ್ಲಿಕಂದ್ರೆ ನಿನ್ನ ನಾಯಿ ಲಗ್ನ ಹಾಕಿತ್ತು. ನಿನ್ನ ಶ್ರೀಮಂತಗಿ ಬಡ್ಡಿ ಬಂಗಾರಮ್ಮನ ಮಗ ಉಸುತ್ ನಳಿಗೆ ಶ್ರೀಮಂತರು. ನನ್ನ ಆಸೆ ಪೂರೈಸ್ತೀನಿ, ನೀನು ನನಗೆ ಹೆಂಗೆ ಬೇಕು ಹಂಗೆ ಜೀವನ ಕಳಿಬೋದು ಅಂತೇಳಿ ನಿನ್ನ ಲಗ್ನ ಆಗೀನಿ. ನೀ ಏನನ್ನ ಬಡವಾಗಿದ್ದೆ ಅಂದ್ರೆ ನಿನ್ನೆ ತಿರ್ಬೇಕು ಲಗ್ನ ಹಾಕಿತ್ತು. ನಾಯಿ ಅಂತ ಅಂದ್ಲಿ ಬೇ ಯವ್ವ ನನಗೆ. ಹತ್ತೀರ ಏನು ಅನ್ಬೇಡ್ರಿ, ಮುಂದೆ ನೀವೇನಂತೀರ ಅಂತ ನನಗೆ ಗೊತ್ತಾಯ್ತು. ಏನು ಅನ್ಬೇಡ್ರಿ ಚೇತನ್, ನೀವು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡ್ರಿ ಅಂತ ಗೊತ್ತಾಯ್ತು ನನಗೆ. ನೀವು ಅದನ್ನು ಬಿಟ್ಬಿಡ್ರಿ. ಗಂಡ ಹೆಂಡತಿ ನಡ್ಬೇಕು ಇಂಥವೆಲ್ಲ ಬರ್ತಾವೆ ಹೋಗ್ತಿರ್ತಾವೆ. ಇನ್ನು ಮುಂದೆ ಏನೋ ಹೇಳಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ನಿಂತಾರ, ಅವ್ರ ಮುಂದೆಲ್ಲ ಇಂಥವೆಲ್ಲ ವೈಯಕ್ತಿಕ ವಿಷಯಗಳನ್ನ ಮಾತಾಡಬಾರ್ದು. ಬರ್ರಿ ಒಳಗೆ ಬಂದು ಹೇಳಕತ್ರಿ. ಉಷಾ, ಇವ ಒಳಗೆ ಬರೋದು ಬೇಡವ ಒಳಗೆ ಬರೋದು. ಹೆಂಡತಿ ಕಡೆ ನಾಯಿ ಅಂತ ಅನಿಸ್ಕೊಂಬಂದ್ಯಾ? ಏಯ್, ನೀ ಯಾರ ಮಗ ಅನ್ನೋದರ ಗೊತ್ತೈತಿ ನಿನಗೆ? ಬಡ್ಡಿ ಬಂಗಾರಮ್ಮನ ಮಗ ನೀನು. ಅಲ್ಲೇ ಒಂದೆರಡು ಕೊಟ್ಟು ಬರೋದು ಬಿಟ್ಟು ಹಂಗೆ ಅಳ್ಕೊತ ಬಂದಿಯಲ್ಲ, ನೀ ಗಂಡಸ ನೀನು? ನನ್ನ ಹೊಟ್ಟೆಗೆ ಹುಟ್ಟಿಯ ನೀನು? ಹೋಗಕ್ಕೀಗ ಒಂದೆರಡು ಏಟು ಹೊಡೆದು ನಿನ್ನ ಸವಾಸ ನನಗೆ ಬೇಡ ಅಂತ ಹೇಳಿ ಬಾ. ಅಲ್ಲಿವರೆಗೂ ನಮ್ಮ ಮನೆಗೆ ಬರಬೇಡ. ಯವ್ವ ಆಕಿಗೆ ಹೊಡ್ಯಾಕೆ ನಂಗೆ ಧೈರ್ಯ ಬರಂಗಿಲ್ವೇ ಯವ್ವ. ನನಗೇನು ಗೊತ್ತಿಲ್ಲ, ನೀನು ಹೆಂಗೆ ಅನಿಸ್ಕೊಂಡಿಯ ಆಕಿನ ಕಡೆಯಿಂದ. ನನಗೆ ಅವಮಾನ ಅದು. ಹೋಗು ನೀನು, ಆಕಿಗೆ 2 ಏಟು ಬಿಗದ ಬರ್ಬೇಕು ನೀನು ಇವತ್ತು. ಆಕಿ ಏನೇನು ಅಂದಾಳಲ್ನ ನಿನ್ನ ಮನಸ್ಸಿನಾಗ ಐತಿಲ್ಲ ಅದು? ಐತಿಲ್ಲ ನೀನು? ಏನಾರ ಪಿರುತಿಯಿಂದ ಅಂದಾಳನ ಅದು? ಪಿರುತಿಯಿಂದ ಅಂದಿಲ್ಲ ಅಂದ್ರೆ ನಮ್ಮ ಮನೆ ಕಾಲಿಡಬೇಡ ನೀನು. ಈ ಕಡೆಯಿಂದ ಈ ಕಡೆ ಹೋಗು, ಹೊಳ್ಳೆ ಆಕಿನ ಕಾಲಾಗ ಬಿದ್ದು ಉಳ್ಳಾಡು. ಆದ್ರೆ ನೀನು ಬಡ್ಡಿ ಬಂಗಾರಮ್ಮನ ಮಗ ಅನ್ನೋದು ನಿನ್ನ ಮೈಯಾಗ ನನ್ನ ರಕ್ತ ಇತ್ತಂದ್ರೆ ಆಕಿ 2 ಬಿಗದ ಬರ್ಬೇಕು ನೀನು. ಅವಾಗ ನೀನು ಹೌದು ನನ್ನ ಮಗನೇ ಅಂತೀನಿ. ಅಲ್ಲಿ ತನ ನಿನಗೆ ಕಾಲ ನಮ್ಮ ಮನೆ ವಸ್ತಿ ಒಳಗೆ ತುಳಿಯಂಗಿಲ್ಲ ನೀನು. ಹೋಗ ನನ್ನ ಮಗ ಹೌದಿ ನೀನು? ಹೋಗ 1-2 ಏಟು ಬಿಗದ ಬಾ. ಆಕಿ ಹೆಂಗಂದ್ಲ ನೀನು ನಾಯಿ ಅಂತ ಹೇಳಿ? ನಿನಗೆ ಶ್ರೀಮಂತಿಕೆ ನೋಡಿ ಲಗ್ನ ಹೇಳ ಆಕಿ. ಹೋಗ ಹತ್ತಿರ ಹೋಲ್ ಬಿಡ್ರಿ. ಉಷಾ, ನಿನಗೆ ಗೊತ್ತಾಗಂಗಿಲ್ಲ, ಸುಮ್ಮನಿರು. ಇದು ಮರ್ಯಾದೆ ಪ್ರಶ್ನೆ. ಇವತ್ತು ಇವನಿಗೆ ಅಂತಾಳ, ನಾಳೆಗೆ ನಮಗೆ ಅಂತಾಳಕಿ. ಊರಾಗ ನಿಂತು ಎಲ್ಲರ ಮುಂದೆ ಅಂತಾಳಕಿ. ಮರ್ಯಾದೆ ಮಾನ ಎಲ್ಲಿತನ ಬರುತ್ತಿದ್ದು? ಇವ ಅನಿಸ್ಕೊಂಡು ಬಂದಾನಲ್ಲ, ಇವನಿಗೆ ತೊಗೊಂಡು ಹೊಡಿಬೇಕು ಮೊದಲ. ಅಲ್ಲೇ 1-2 ಏಟು ಹೊಡೆದು ಮುಟ್ಟಿ ನೋಡ್ಕೊಳಂಗ ಹೊಡೆದು ಬರಬೇಕಾಗಿತ್ತು. ಹಂಗೆ ಬಂದಾನಿವ. ನಿನಗೆ ಗೊತ್ತಾಗಂಗಿಲ್ಲ, ನೀನು ಸಿಟಿ ಒಳಗೆ ಬೆಳೆದಕಿ, ನಾವು ಹಳ್ಳಿ ಜನ. ಇಂತಿಂಥ ಮಾತು ಅಂದಾಳ ಅಂದ್ರೆ ಆಕಿ ಎಷ್ಟು ಬಿಟ್ಟು ನಿಂತಿರ್ಬೇಕಿ. ಚೇತನ, ನಿನಗಿದೊಂದು ಅವಕಾಶ ಕೊಟ್ಟೀನಿ. ನೀ ಹೋಗಕ್ಕಿಗೆ 1-2 ಏಟು ಹೊಡೆದು ಮುಟ್ಟಿ ನೋಡ್ಕೊ. 2 ಏಟಲ್ಲ, 1-4-5 ಏಟು ಬಿಟ್ಟ ಬರ್ಬೇಕಿ. ಮುಟ್ಟಿ ನೋಡ್ಕೋಬೇಕು. ಇನ್ನೇ ಮನವಾರ್ದ ಅನ್ನಂಗೆ ಆಗಿರ್ಬೇಕು. ಹಂಗೆ ಹೊಡೆದ ನೀನು ನಮ್ಮ ಮನೆಗೆ ಹೊಸ್ಲಿ ಕಾಲಿಡು. ಅಲ್ಲಿ ತನ ಇಡಬೇಡ. ಇದು ಒಂದು ಅವಕಾಶ ನಿನಗೆ. ಇನ್ನೆಮ್ಮಿ ಹೊಳ್ಳಕ್ಕಿ ನೋಡಬಾರ್ದಾ ನೀನು? ಆಕಿ ಬುದ್ಧಿ ಕಲಿತನೂ ನೀನು ಆಕಿನ ಹೊಳ್ಳಿ ನೋಡಬಾರ್ದು. ಎಷ್ಟೇ ಆಕಿ ನಿನ್ನ ಪಿರುತಿಯಿಂದ ಮಾತಾಡಿದ್ರು ನೀ ಆಕಿನ ನೋಡಬಾರ್ದು. ಹಂಗಿತ್ತಂದ್ರೆ ನಿನಗೆ ಅವಕಾಶ ಐತಿ ಒಳಗೆ ಬರಕ್ಕೆ. ಇಲ್ಲ ಆಕಿ ಬೇಕು ಮತ್ತು ನಾಟಕ ಮಾಡ್ಕೊತ ಚಂದಾಗ ಮಾತಾಡ್ಕೊತ ಬಂದ್ಲು ಆಕಿನ ಹಿ ಅಂತ ಅಲ್ಕಿಸ್ಕೊಂತ ಆಕಿ ನೀನು ಹೋದೆ ಅಂತ ನಮ್ಮ ಮನೆಗೆ ಬರಬೇಡ. ಇದ ನೋಡಿ ಏನು ವಿಚಾರ ಮಾಡ್ತಿ ಮಾಡ.
ಮೊದಲ ಹೆಂಗಸ್ರಗೈತೆ ಅಳೋದು ನಿಲ್ಸು ಮಾರಾಯ, ನೀನು ಅಳೋದು ನೋಡಕತ್ತಿಲ್ಲ ನನಗೆ. ನಿಮ್ಮ ಮೌನ ಗೈತೆ ಇರು, ನೋಡಿ ನಿಮ್ಮ ಮೌನ್ ಹೆಂಗದ. ಗರ್ಜನೆ ಮಾಡ್ತಾಳೆ, ಸಿಂಹ ಗರ್ಜನೆ ಯಾಕೆಂದು. ನಿಮ್ಮ ಮೌನ್ ಕಲೀರಿ. ಏನು ಎಲ್ಲರೂ ನನಗೈತೆನೇ ಇದಿರಲ್ಲ. ನೋಡ್ರ ನೀವ್ ಹಿಂಗ ಅನ್ರಿ ಹೇಳ್ಕೊಂಡ್ ನಿಂದಿರ್ತೀರಿ ಮನ್ಯಾಗ. ಹಂಗಂದ್ರೆ ಪೂರ ಹಿಂಗಲ್ಲ, ಯಾರೇನಂದ್ರೆ ಹೊಡೆದ ಬರ್ತೇವೆ ನಾವು. ಆದ್ರೆ ಹಿಂಗೆ ಅಳ್ಕೋತ ನಿಂದ್ರುದು, ನಾನು ಏನಾರ ಅಂದ್ಕೊಂಡು ಹಿಂಗೆ ಅಳ್ಕೋತ ನಿಂದಿರ್ತಿದ್ದೆ ಮೊದಲು. ಈಗೇನಿಲ್ಲ, ನಾನು ಹೆಂಡ್ತಿ ಯಾವತ್ತು ನನಗೆ ಹಿಂಗೆ ಅಳ್ಸ್ಕೊತ ನಿಂದಿರ್ಸಿಲ್ಲ. ಆಕಿ ಯಾವತ್ತು ಹಿಂಗೆ ಡಿಮ್ಯಾಂಡ್ ಅದು ಏನೂ ಮಾಡಿಲ್ಲ. ಆಕಿ ಕಷ್ಟ ಬಿದ್ದು ದುಡಿದು ಇಷ್ಟೆಲ್ಲ ಮಾಡ್ಯಾವ. ಆದ್ರೆ ಅಳ್ಕೋತ ನಿಂದ್ರದು ಹೇಳತ್ತೀನಿ. ನನಗೈತೆನ ಮೆತ್ತಗೆ ಏನಂದ್ರು ಅನ್ಸ್ಕೊಂಡು ಸುಮ್ಮನೆ ಇರ್ತೈತನಲ್ಲ, ಅದಕ್ಕೆ ನಾನು ಹೋತಿ ಅಂತೇಳಿ ಅಂದೆ. ಆದ್ರೆ ಹಿಂಗೆಲ್ಲ ನಾಯಿ ಪಾಯಿ ಅಂದ್ರೆ ಏನಿಲ್ಲ, ಒದ್ದ ಬಿಡ್ತೀನಿ ನಾನು. ಚಿತ್ತನವ್ರಿ ಅಳ್ಕೊತ ನಿಂದಿರ್ಬೇಡ್ರಿ. ಅತ್ತಿಯರ್ ಏನು ಹೇಳಲ್ರಿ ಅದನ್ನಷ್ಟ ಮಾಡ್ರಿ. ಹೋಗ್ರಿ ಈಗ ಮೊದಲು ಕಣ್ಣೀರು ಒರೆಸ್ಕೊರಿ. ಯವ್ವ ನಂಗೆ ಕ್ಷಮಿಸ್ತೀಯಲ್ಲ? ಹಾಂ ಆಯ್ತು ಬೇ, ನೀ ಕ್ಷಮಿಸ್ತೀಯ ಅನ್ನೋದು ನನಗೆ ಗೊತ್ತಾಯ್ತು. ಆದ್ರೆ ಒಂದೇನೋ ಬರ್ತಾಳೆ ಮನೆಗೆ, ನನ್ನ ಮೇಲೆ ಭಾಳ ಪ್ರೀತಿ ಐತಿ ಅಂತ ಅಂದ್ಕೊಂಡಿದ್ದೆ. ಆ ಒಂದು ಪ್ರೀತಿಯಿಂದನೇ ನಾನು ಬಂದೆ. ಇರಲಿ ಬಿಡು ಬರ್ತಾಳೆ ಅಂತಂದು. ಆದ್ರೆ ಬರಲಿಲ್ಲ. ಫೋನ್ ಮಾಡಿದ್ರೆ ನೀನು ಯಾವಾಗ ರೊಕ್ಕ ತರ್ತಿ ಯಾವಾಗ ಬಾ ಅಂತ ಹೇಳಿ ಅಂದು ಫೋನ್ ಇಟ್ಲು. ಮತ್ತೊಮ್ಮೆ ಮಾಡಿದ್ರೆ ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ಲು, ಮೆಸೇಜ್ ಮಾಡಿದ್ಲು. ರೊಕ್ಕ ಕೊಡೋವರೆಗೂ ನನಗೆ ಫೋನ್ ಹಚ್ಚಬೇಡ, ನನ್ನ ಜೊತೆ ಮಾತಾಡಬೇಡ ಅಂಥೇಳಿ ಬೇರೆ ಏನೇನೋ ಹೊಲಸು ಮೆಸೇಜ್ ಮಾಡಿದ್ಲು, ಬೈದ್ಲು. ಆದರೂ ನಾನು ಸುಮ್ಮನಾದೆ. ಬರ್ತಾಳೆ ಬಿಡು ಅಂತೇಳಿ ಮತ್ತೆ ಫೋನ್ ಮ್ಯಾಗ ಫೋನ್ ಬೇರೆದವ್ರು ಫೋನ್ ತೊಗೊಂಡು ಹಚ್ಚಿದ್ರು ಆಕಿ ಏನು ಫೋನ್ ಎತ್ತಲಿಲ್ಲ, ಬರಲಿಲ್ಲ. ಆಕಿ ಏನೇನೋ ಮಾತಾಡಿದಿಲ್ಲೋ, ಆ ಮಾತಿಗೆ ತಕ್ಕ ನಾವು ಉತ್ತರ ಕೊಟ್ಟು ನಾನು ಬರ್ತೀನಿ ಬೇಯವ್ವ. ನೀ ಹೇಳ್ದಂಗೆ ಮಾಡ್ತೀನಿ. ನಾನು ನಿನ್ನ ಮಗ ಆಗಿ ಇರ್ತೀನಿ ನಿನ್ನ ಮೇಲಿಂದ. ಆಕಿಗೆ ತೋರಿಸ್ತೀನಿ ಬಡ್ಡಿ ಬಂಗಾರಮ್ಮನ ಮಗ ಏನು ಅನ್ನೋದು ಗೊತ್ತಾಗ್ಲಿಕ್ಕಿಗೆ. ನಾ ಹೋಗಿ ಬರ್ತೀನಿ. ಒಂದು ಸ್ವಲ್ಪ ಕೆಲಸ ಐತಿ, ಅಲ್ಲಿ ಫ್ಯಾಕ್ಟ್ರಿ ಕಟ್ಟಾಕತ್ತಾರಲ್ಲ, ಆ ಕಡೆ ಹೋಗಿ ಬರ್ತೀನಿ. ಬಂಗಾರಕ್ಕ ಸಮಾಧಾನ ಆಗ ಸಾಕು. ಈ ರೋಷಾಗ್ನಿ ಜ್ವಾಲೆ ಉರಿದುರಿದು ಅಂತಂದು ಮಕ ಎಷ್ಟು ಉರಿಯಾಕತೈತಿ ನೋಡು. ಬೇಡ, ಸಮಾಧಾನ ನೀನು ಸಮಾಧಾನವಾಗಿರಬೇಕು. ಬಂಗಾರಕ್ಕ ಸಮಾಧಾನ ಆಗಿರ. ಜೈ ಹೇಳ್ದಂಗ ಏನೋ ಅದು ಮನಸ್ಸಿನಾಗ ಇಟ್ಕೋಬೇಡ. ಏನೋ ಅಂದಾಳ ತಿಳುವಳಿಕೆ ಇಲ್ಲ ಅಂದೆ ಹುಡುಗಿ. ಸಮಾಧಾನ ಆಗಿರ. ಈಗ ಹೋಗ್ಯಾನಲ್ಲ, ಏನ ಅಂತಾನ ಅವ, ಆಕಿ ಏನಂತಾಳ ನೋಡೋಣಂತ. ಈಗ ಸ್ವಲ್ಪ ಸಮಾಧಾನ ಆಗಿರವ. ಮೊದ್ಲು BP ಐತಿ ನಿನಗ. ಸ್ವಲ್ಪ ಸಮಾಧಾನ ಇರ. ಏನು ಮಾಡ್ಬೇಕು ಅಂತ ಹೆಂಗ್ಸ್ರದಾರ ಈಗ, ಏನೂ ಮಾಡೋಕ್ಕಾಗಂಗಿಲ್ಲ. ಅಲ್ಲಲೇ ಆಸಿ ಆಕಿ ಹೆಂಗಿತ್ಲಲ್ಲ, ತಲೆ ತೆಗೆಸ್ಕೊಂಡು ಹೋಗಿದ್ಲು, ತಲೆ ತೆಗೆಸ್ಕೊಂಡು ಬರ್ತಿದ್ಲು, ಕೆಲ್ಸಕ್ಕೆ ಹೋಗಿದ್ಲು. ಅವ್ರ ಅಮ್ಮಂದು ಅರ್ಧಕ್ಕರ್ಧ ಏನು ಸಾಲ ಮುಡ್ಸಿದ್ಲು. ಎಣ್ಣೆ ತಪ ಅನ್ನಂಗೆ ಎಣ್ಣೆ ಹಚ್ಕೊಂಡು ಇಟ್ಟುದ್ದ ಜಡಿ ಹಾಕ್ಕೊಂಡು ಒಂದೇ ಒಂದು ಚೂಡಿದಾರ್ ಇರ್ತಿತ್ತು, ಅದನ್ನು ಹಾಕ್ಕೊಂಡು ಹೋಗಿದ್ಲು. ನಾನು ನೋಡ್ಲಾರ್ದ ಒಂದೆರಡು ಚೂಡಿದಾರ್ ಕೊಟ್ಟಿದ್ದೆ. ನಮ್ಮ ಇಕ್ಕಿನೂ ಅವ ಹಾಕೊಂಡು ಹೋಗಿದ್ಲು. ಬಡ್ಡೆ ಏನು ಬಂಗಾರ ಮಾಡ್ಕೊಂಡು ಹಾಕೊಂಡು ಹೋಗಿದ್ಲು. ಈಗ ಹಿಂಗೆ ಅದು ಹೆಂಗೆ ಏನು ನನಗೆ ವಿಚಿತ್ರ ಆಗ್ಬಿಟ್ಟೈತೆ ಯವ್ವ. ಈಕಿನ ನೋಡಿ ಆಕಿನ ನೋಡಿ ಕಲಿ ಅಂತಂದು ನನ್ನ ಮೀಣಾಗ ಬೈತಿದ್ದೆ. ಈಗ ನೋಡಿದ್ರೆ ಈಕಿ ಹಿಂಗೆ ನನ್ನ ಮಗಗ ನಾಯಿ ಅಂದಾಳ. ಎಟ್ಟರ ಇರ್ಬೇಕು ಈಕಿನ ಬೂಟ್ಗಾಲಿಲೆ ಒದಿಬೇಕು ಅನಿಸ್ತೈತಿ. ಏನು ಮಾಡ್ಬೇಕು? ಇರಲಿ, ಹೋಗ್ಯಾನಲ್ಲ ಈಗ ನನ್ನ ಮಗ. ನೋಡು ಏನಂತಾಳ ಏನಂತ ನೀವ ನೋಡೋಣಂತ.